ನಾವು ಒಕ್ಕಲಿಗರು ಹೊಂಚ್ಕೊಂಡು ಮಾಗಡಿ ಕೆಂಪೇಗೌಡನವರು 7 ಜನ ಅಣ್ಣ ತಮ್ಮಂದ್ರಿದ್ರೆ ಒಬ್ಬಳು ತಂಗಿ ಏನು ಅದ್ದೂರಿಯಾಗಿ ಚೆನ್ನಾಗಿ ಸಾಕಿದ್ರೆ ವಯಸ್ಸಕ್ಕೆ ಬಂದು ಮೆಜಾರಿಟಿಗೆ ಬಂತು ಮಗು. ಈ ಆಳಾದು ಚಿಕ್ಕರು ಕಣ್ಣು ಹಾಕಿಬಿಟ್ರು, ಯಾರೋ ಕೆಂಪೇಗೌಡರ ತಂಗಿ ಮೇಲೆ ಚಿಕ್ಕರು ಕಣ್ಣು ಹಾಕ್ಬಿಟ್ರೆ ಪಾಪ ಹೆಂಗೆ ಹತ್ತು ಬಿದ್ದು ಹೆಂಗೆ ಗೊತ್ತಾಯ್ತಂತೆ. ಗೊತ್ತಾದರೆ ಏನು ಮಾಡೋದು, ಹಿಂಗೆ ಚಿಕ್ಕರು ಇವತ್ತು ನಮ್ಮ ಮನೆಗೆ ಬಂದುಬಿಡ್ತಾರೆ, ನುಗ್ಗಿಬಿಡ್ತಾರೆ ಅಂದುಬಿಟ್ಟಿದ್ದು. ಅರಮನೆಗೆಲ್ಲ ಲೈಟ್ಗಳು ಹಾಕ್ಬಿಟ್ಟಿದ್ದು, ನಾಯಿಗಳನ್ನೆಲ್ಲ ಬಿಟ್ಬಿಟ್ಟಿದ್ದು. ತಂಗಿನ ಕುತ್ತರಿಸ್ಕೊಂಡು 7 ಜನ ಅಣ್ಣ ತಮ್ಮಂದ್ರೂ ಕುದುರೆಗಳ ಮ್ಯಾಗ ಕುತ್ತರಿಸ್ಕೊಂಡು ಹೊಲ್ಟುಬಿಟ್ರೆ ಏನು ಇವರು ಸಿಕ್ಕರ್ಕೆ ಹೆಂಗೆ ಗೊತ್ತಾಗ್ಬಿಡ್ತು, ಅವ್ರು ಹಿಂದಾಡಿ ಹೊಲ್ಟುಬಿಟ್ರಂತೆ. ಅವರು ಇವರು ದೊಡ್ಡದೊಂದು ಸಮುದ್ರ ಅಡ್ಡ ಬಂದ್ಬಿಟ್ರೆ ಏನು ಮಾಡೋದು. ನಾವು ಈ ಸಮುದ್ರದ ಎಲ್ಲ ನನ್ನ ತಂಗಿನ ಹಾಕ್ಕೊಂಡು ಬಿದ್ದೋಗನ, ಅವ್ರ ಕೈಗೆ ಮಾತ್ರ ನಮ್ಮ ತಂಗಿನ ಕೊಡಬಾರ್ದು ನಮ್ಮ ತೀರ್ಮಾನ ಮಾಡ್ಕೊಂಡ್ರೆ ಆವಾಗ ಯಾರೋ ಒಬ್ಬರು ದೊಡ್ಡವನಿದ್ದು ಯೋಚನೆ ಮಾಡಿ ಹೇಳ್ದಂತೆ, ನಾವು ಸಾಚ್ವಾದ ಒಕ್ಕಲಿಗರೇ ಆದರೆ ಇವತ್ತು ನಮ್ಗೆ ದಾರಿ ಬಿಟ್ಟರೆ 10 ವರ್ಷಕ್ಕೊಂದ್ಸತಿ ಬಣ್ದೇವರು ಅಂತ, ವರ್ಷಕ್ಕೊಂದ್ಸತಿ ಹೊಸದೇವರು ಅಂತ ಮಾಡ್ತೀರಿ ಅಂದಂತೆ. ಸಮುದ್ರ ದಾರಿ ಬಿಟ್ಬಿಡ್ತಂತೆ. ಈ ಕಡೆ ಗಡ್ಡೆಗೆ ಅವರು, ಆ ಕಡೆ ಗಡ್ಡೆಗೆ ಇವರು. ಆವಾಗ ಏನು ಮಾಡಿಬಿಟ್ರು, ತಂಗಿನ ಕುತ್ತರಿಸ್ಕೊಂಬಿಟ್ಟಿದ್ದು ಹೋಗ್ಬಿಟ್ಟಿದ್ದು. ಒಳ್ಳೆ ಅನುಕೂಲವಾದ ಸಂಸಾರಕ್ಕೆ ಒಕ್ಕಲಿಗರಿಗೆ ಕೊಟ್ಟು ಮದುವೆ ಮಾಡಿ ಅವರು 7 ಜನ 7 ಕಡೆ ದೇವನಹಳ್ಳಿಯಾಗ ಒಬ್ಬರು, ಆವತ್ಯಾಗ ಒಬ್ಬರು, ಹಿಂಗೆ ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲ ನೆಲೆ ಊರ್ಕೊಂಡು. ಅದಕ್ಕೆ ನಾವು ನಮಗೇನು ಅಕಸ್ಮಾತು ತೊಂದರೆ ಆದ್ರೂ ನಾವು ಗಂಗೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಬತ್ತೀರಿ. ನಮ್ಮ ಗುಂಪು ಹೊಸದೇವ್ರು ಮಾಡೋಕ್ಕೆ ಏನಾನ ಅಮಂಗ್ಲ ತೊಂದರೆ ಅದೇ ಅಂದರೆ, ಯಾರೋ ಸೀರಿಯಸ್ ಅಂದರೆ ಹೋಗ್ಬಿಟ್ಟು ಗಂಗೆ ಹತ್ರ 1-5 ಜನ ದೊಡ್ಡವ್ರು ಹೋಗಿ ನಮಸ್ಕಾರ ಮಾಡ್ಕೊಂಬರ್ತಾರೆ. ಸೇಮ್. ಅಯ್ಯೋ 1-5 ಜನ ಗಂಗೆಗೆ ನಮಸ್ಕಾರ ಮಾಡ್ಕೊಂಬಂದ್ಬಿಟ್ರೆ ಅಲ್ಲಿಗೆ ನಮ್ಮದು ಪರಿಹಾರ ಆಯಿತು.